ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಚಿಕ್ಕಪೇಟೆಗೆ ಹೋಗಿದೆ. ಏನೇನು ತಂದಿದ್ದೀನಿ, ಯಾಕೆ ತಂದಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಫ್ರೆಂಡ್ಸ್, ಫಸ್ಟು ನಾನು ಏನೇನು ತಂದಿದ್ದೀನಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿ, ಈ ಟಾಪು ನಾನು ಇವತ್ತೇ ತಂದಿದ್ದು. ಬರೀ 350 ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಇದರಲ್ಲಿ ಚಿಕ್ಕಪೇಟೆಯಲ್ಲಿ. ಆಮೇಲೆ ಫ್ರೆಂಡ್ಸ್, ನಾನು ನಿಮಗೆ ಯಾವಾಗಲೂ ಹೇಳ್ತಾಯಿದ್ದೀನಿ, ನಮ್ಮ ದೇವ್ರದ್ದು ಒಂದು ಹರಕೆ ಐತೆ, ಪೂಜೆ ಮಾಡಬೇಕು ಅಂತ. ನಾಳೆ ನಾನು ಮಂಡೆಗೆ ಪೂಜೆ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಇವಾಗ ನಾನು ಪೂಜೆಗೆ ಏನೇನು ಬೇಕು, ನಾನು ಯಾರಿಗೆ ಏನು ಅಂತ ಹೇಳಲ್ಲ, ಏನೇನು ತಂದಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಸ್ವಲ್ಪ ಸೀರೆಗಳನ್ನ ತಂದಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ, ಇದು ಬಾರ್ಡ್ರ್ ಸ್ಯಾರಿ. ಇದು ಬಂದು ನಮ್ಮೂರಲ್ಲಿ ವೀರಭದ್ರೇಶ್ವರನ ಪಕ್ಕ ಭದ್ರಕಾಳಿ ಅಂತ ದೇವರಿದೆ, ಹೆಣ್ಣು ದೇವರು, ಅದಕ್ಕೆ ಅಂತ ತಂದಿದ್ದೀನಿ. ಈ ಕಲರ್ ತುಂಬ ಚೆನ್ನಾಗಿದೆ, ದೇವ್ರಿಗೆ ಅಂತ ತಂದಿದ್ದೀನಿ ಫ್ರೆಂಡ್ಸ್. ಇದು ರೈಟ್ಗಳು ಫ್ರೆಂಡ್ಸ್ 600, 700, 800 ಈ ಥರ ಎಲ್ಲ ಇರುತ್ತೆ ಫ್ರೆಂಡ್ಸ್. ಅದು ಚಿಕ್ಕಪೇಟೆಯಲ್ಲಿ ಹೋಲ್ಸೇಲು, ನಿಮಗೆ ಗೊತ್ತು. ಹಂಗಾಗಿ ಫ್ರೆಂಡ್ಸ್, ಇದನ್ನು ನಾನು ಈ ಕಲರ್ನ ಆರಿಸಿ ತೊಗೊಂಡು ಬಂದಿದ್ದೀನಿ. ಇದೊಂದಾಯ್ತು ಫ್ರೆಂಡ್ಸ್ ನೋಡಿ, ಈ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ. ಇದು ಬಾಟಲ್ ಗ್ರೀನು. ಇದು ನೋಡಿ, ಈ ಹೂವು ನೋಡಿ ತಂದೆ. ಸ್ಯಾರಿ ಬಂದು ಪ್ಲೈನು, ಬಾರ್ಡ್ರ್ ಈ ಥರ ಇದೆ ಫ್ರೆಂಡ್ಸ್. ಎಲ್ಲರೂ ಬಾರ್ಡ್ರ್ ಸೀರೆನೇ ನೋಡಿದ್ದೀವಿ ಅಲ್ವಾ. ಇದು ಫ್ರೆಂಡ್ಸ್ ನಾವು ಪೂಜೆ ಮಾಡ್ತಾಯಿದ್ದೀವಿ, ಮತ್ತು ಅದನ್ನು ಪ್ರಬಳೆ ಮಾಡಿರೋರಿಗೆ ಮತ್ತು ಎಲ್ಲರಿಗೂ ಕೊಡಕ್ಕೆ ತಂದಿರೋ ಸೀರೆ. ಇದು ಅಷ್ಟೇ ಫ್ರೆಂಡ್ಸ್, 700, 800 ಕಮ್ಮಿ ಏನಿಲ್ಲ. ಇದೆಲ್ಲ ಇವಾಗ 800, 1000 ತನಕ ಈ ಸ್ಯಾರಿ ಇವಾಗ ಸೇಲಿಗೆ ಬಿಟ್ಟಿದ್ದಾರೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಈ ಥರದ್ದು 2 ತಂದಿದ್ದೀನಿ, ತೋರಿಸ್ತೀನಿ. ಅದೊಂದಾಯಿತು ಫ್ರೆಂಡ್ಸ್. ಇನ್ನು ಆಮೇಲೆ ಫ್ರೆಂಡ್ಸ್, ಇದು ನಿಮಗೆ ಗೊತ್ತು, ರಾಮರಾಜ್ದು ಪಂಚೆ, ಶರ್ಟು ಮತ್ತು ಟವಲ್ ಬರುತ್ತೆ. ಇದು ನಾನು ಕಲ್ಯಾಣ್ ತಗೊಂಡು ಬಂದೆ. ಯಾಕೆ ಗೊತ್ತು ಫ್ರೆಂಡ್ಸ್, ಎಲ್ಲರೂ ರಾಮರಾಜ್ ಅಂತ ಬರೀ ರಾಮರಾಜೇ ತಗೋತಾ ಇರ್ತೀವಿ ಯಾವಾಗಲೂ. ಅದಕ್ಕೋಸ್ಕರ ಫ್ರೆಂಡ್ಸ್ ಇದೆಲ್ಲ ಕೊಡೋಕ್ಕೇನೆ ಫ್ರೆಂಡ್ಸ್. ಇದು ಬಂದು ರಾಮರಾಜ್. ಇದು ನಿಮಗೆ ಗೊತ್ತು, 2000, 2500 ಈ ಥರ ಎಲ್ಲ ಇರುತ್ತೆ. ಇದು ಚಿಕ್ಕಪೇಟೆಯಲ್ಲಿ ಒಂದು 100, 200 ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ಇದನ್ನು ತೊಗೊಂಡು ಬಂದಿದ್ದೀನಿ. ಇದು 2500 ಹೇಳಿದರು. ನಾನು ಒಂದು 100, 200 ಕಮ್ಮಿ ಮಾಡಿ ತಗೊಂಡು ಬಂದಿದ್ದೀನಿ. ಇದು ಕೊಡೋಕ್ಕೇನೆ, ಪೂಜೆ ನಮಗೆ ಪ್ರಬಳೆ ಎಲ್ಲ ಮಾಡಿದಾರಲ್ಲ ಅವ್ರಿಗೆ ಇದು ಪೂಜೆ ಮಾಡೋರಿಗೆ ಕೊಡೋಕ್ಕೇನೆ. ಇದು ಗಿಫ್ಟೇ. ಇನ್ನು ಫ್ರೆಂಡ್ಸ್, ಎಲ್ಲರೂ ಅದನ್ನೇ ಕೊಡ್ತಾರೆ, ಪಂಚೆ, ಶರ್ಟು ಟವಲ್ನೇ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಈ ಸಲ ಚೇಂಜ್ ಮಾಡಿ ತಂದಿದ್ದೀನಿ. ಇದು ಒಂದು ಪ್ಯಾಂಟು ಮತ್ತು ಪ್ಯಾಂಟ್ ಪೀಸು, ಶರ್ಟ್ ಪೀಸು ಒಂದು 4 ಜೊತೆನ ತಂದಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ಬರೀ ಅದನ್ನೇ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು 4 ಜೊತೆನ ತೊಗೊಂಡು ಬಂದಿದ್ದೀನಿ. ಅದೊಂದು ಜೊತೆ ಫ್ರೆಂಡ್ಸ್ ನೋಡಿ, ಇದು ಒಂದು 4 ಜೊತೆನ ಈಗ ತೊಗೊಂಡು ಬಂದಿದ್ದೀನಿ. ಒಂದು 4 ಜೊತೆ ಪ್ಯಾಂಟು, ಶರ್ಟ್ ಪೀಸ್ ತಂದಿದ್ದೀನಿ. ಇನ್ನು ಒಂದು ಅದು ಸೆಟ್ಟು ತಂದಿದ್ದೀನಿ, ಅದೊಂದು. ಇನ್ನು ಸ್ಯಾರಿ ತಂದಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಇನ್ನೂ ಒಂದು ಇವಾಗ ತೋರಿಸಿದ್ನಲ್ಲ ಗ್ರೀನ್ ಕಲರ್ ಸ್ಯಾರಿ ತೋರಿಸಿದ್ನಲ್ಲ, ಅದನ್ನೇ ಇನ್ನೂ ಒಂದು ತಂದಿದ್ದೀನಿ. ಇನ್ನೂ ಒಂದು ಸ್ಯಾರಿ ತಂದಿದ್ದೀನಿ ನೋಡಿರಿ. ಇದರಲ್ಲಿ 2 ತಂದಿದ್ದೀನಿ ನೋಡಿ. ಅದರಲ್ಲಿ ಒಂಥರ ಹೂವು, ಇದರಲ್ಲಿ ಒಂಥರ ಹೂವು ತಂದಿದ್ದೀನಿ. 2 ಸ್ಯಾರಿ ತಂದಿದ್ದೀನಿ ಒಟ್ಟು ಫ್ರೆಂಡ್ಸ್. ನಾನು ಟೋಟಲ್ಲು ನೋಡಿ, ಹೂವು ತೋರಿಸ್ತೀನಿ ನಿಮಗೆ. ಸ್ಯಾರಿ ಒಂದೇ ಒಂದು ನಿಮಿಷ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರಲ್ಲಿ ಎಲೆ ಥರ, ಇದರಲ್ಲಿ ಈ ಥರ ಸ್ಯಾರಿ. ಹಾಗಾಗಿ 2 ಸ್ಯಾರಿನ ಈ ಕಲರಲ್ಲಿ ತಂದಿದ್ದೀನಿ. ನಾಳೆ ನಮ್ಮದು ಪೂಜೆ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಹಂಗಾಗಿ ಅಲ್ಲಿ ಹೋದ್ಮೇಲೆ ನಿಮಗೆ ಅದು ಯಾವ ಥರ ಇದೆ, ಎಷ್ಟಾಯಿತು ಎಲ್ಲನೂ ತೋರಿಸ್ತೀನಿ. ಇದು ಒಂದು ಫ್ರೆಂಡ್ಸ್ ಎಲೆ ಥರ ತಂದೀನಿ ಈ ಸ್ಯಾರಿನ. ಅದಾದಮೇಲೆ ಫ್ರೆಂಡ್ಸ್, ಈಗ ಫ್ರೆಂಡ್ಸ್ ಟ್ರೆಂಡಿಂಗಲ್ಲಿರೋ ಕಲರ್ದು ಇನ್ನೊಂದು ಸ್ಯಾರಿ ತಂದೀನಿ. ಎಲ್ಲ ಟ್ರೆಂಡಿಂಗ್ ಇರೋ ಕಲರ್ ಸ್ಯಾರಿ ಬಂದು ಇದೇನಿಲ್ಲ ಫ್ರೆಂಡ್ಸ್, ಬಾರ್ಡ್ರು ಪ್ಲೈನು, ಫುಲ್ ಎಲ್ಲ ಪ್ಲೈನು. ಇದಕ್ಕೆ ರನ್ನಿಂಗಲ್ಲೇ ಬ್ಲೌಸ್ ಬಂದೆ. ಆದರೆ ಫ್ರೆಂಡ್ಸ್, ನಾನು ಇವಾಗ ಅವರು ಅಂಗಡಿಲಿ ನೋಡಿ ಎಲ್ಲ ಇದಕ್ಕೆ ಮ್ಯಾಚ್ ಆಗೋಕ್ಕೆ ನೋಡಿ ಈ ಸ್ಯಾರಿ ಎಲ್ಲರೂ ಇದನ್ನೇ ಇವಾಗ ನೇತಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಚಿಕ್ಕಪೇಟೆಯಲ್ಲಿ. ಈ ಕಲರ್ ಸ್ಯಾರಿಗೆ ಈ ಕಲರ್ ಬ್ಲೌಸ್ ಕಾಣಿಸ್ತಾ ಇದೆಯಾ? ಈ ಕಲರ್ ಸ್ಯಾರಿಗೆ ಈ ಕಲರ್ ಬ್ಲೌಸ್. ಅದಕ್ಕೋಸ್ಕರ ನಾನು ಇದನ್ನು ಒಂದು ಸ್ಯಾರಿ ತಂದಿದ್ದೀನಿ. ಮತ್ತು ಇದಕ್ಕೆ ವೈಟ್ ಬ್ಲೌಸ್ ತಂದಿದ್ದೀನಿ. ಅದು ರನ್ನಿಂಗಲ್ಲೂ ಇದೆ, ರನ್ನಿಂಗು ಹೊಲಿಸ್ಕೊಬೋದು. ಆದರೆ ನೋಡಿ ಕಾಂಬಿನೇಷನ್ನು ಇದಕ್ಕೆ ತುಂಬ ಚೆನ್ನಾಗಿದೆ. ಇದು ಪೂಜೆಗೇನೆ ನೋಡಿದ್ರೆ ಫ್ರೆಂಡ್ಸ್, ಇವಾಗ ಪೂಜೆಗೆ ತರುವಾಗಲೇ ತಂದಿದ್ದೀನಿ. ಇದೆಲ್ಲ ಫ್ರೆಂಡ್ಸ್ 1200, 1300. ಎಷ್ಟು ಸಾಫ್ಟ್ ಇದೆ ಗೊತ್ತಾ? ಯಾವ ಸೀರೆನೂ ಏನು ಕಮ್ಮಿಗೆ ತಂದಿಲ್ಲ ಫ್ರೆಂಡ್ಸ್ ನಾನು.
ಎಲ್ಲ 1000, 1200, 1300 ತಂದೀನಿ. ಕ್ವಾಲಿಟಿ ಚೆನ್ನಾಗಿರೋದನ್ನೇ ತಂದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ರನ್ನಿಂಗಲ್ಲೂ ಬ್ಲೌಸ್ ಇದೆ, ಇದಕ್ಕೆ ಮ್ಯಾಚಿಂಗು ನೋಡಿ. ಈ ಬ್ಲೌಸ್ನ ತಂದು ಈ ಬ್ಲೌಸ್ನ ನನಗೆ ತಂದಿದ್ದೀನಿ ಫ್ರೆಂಡ್ಸ್. ಸ್ಯಾರಿನೂ ಅಷ್ಟೇ, ಇದರಲ್ಲಿ ರನ್ನಿಂಗ್ ಬ್ಲೌಸ್ ಐತೆ, ಯಾರಾದರೂ ಹಾಕೋಬೋದು. ಕಾಣಿಸ್ತಾ ಇದೆಯಾ? ಇದ್ರ ಕಾಂಬಿನೇಷನ್ನು ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಸೀರೆ ಅಂತೂ ಎತ್ತಕ್ಕಾಗಲ್ಲ, ಅಷ್ಟು ಸಾಫ್ಟ್ ಇದೆ. ಓಕೆನಾ ಫ್ರೆಂಡ್ಸ್? ಒಟ್ಟು 1, 2, 3, 4 ಸ್ಯಾರಿ ತಂದಿದ್ದೀನಿ. ಇನ್ನು ಫ್ರೆಂಡ್ಸ್ 4-5 ಪ್ಯಾಂಟ್ ಪೀಸು, ಶರ್ಟ್ ಪೀಸು. ಇನ್ನು ಒಂದು ರಾಮರಾಜ್ಯದು ಇದು ಕಲ್ಯಾಣದ್ದು ಪ್ಯಾಂಟು ಶರ್ಟು. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಈ ಟಾಪ್ ಹಾಕಿದ್ದೀನಲ್ಲ, ಈ ಟಾಪ್ದು ಪ್ಯಾಂಟ್. ನಾನು ಪ್ಯಾಂಟ್ ಇಟ್ಕೊಂಡಿದ್ದೆ ಫ್ರೆಂಡ್ಸ್, ಅದಕ್ಕೆ ಅದ್ರ ಮೇಲೇ ಈ ಟಾಪ್ ಹಾಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಾನು ತಗೊಂಡಿದ್ದು, ಹೋಗಿದ್ನಲ್ಲ ಹಂಗೆ ರೋಡ್ ಸೈಡಲ್ಲಿ ತಗೊಂಡು ಬಂದಿದ್ದೀನಿ, ಅದೊಂದು. ಆಮೇಲೆ ಫ್ರೆಂಡ್ಸ್, ನಾನು ಇರಲಿ ಅಂತ ಸುಮ್ಮನೆ ಒಂದು ಇದೆಷ್ಟು ಅಂದರೆ ಫ್ರೆಂಡ್ಸ್, ಬರೀ 140 ಚಿಕ್ಕಪೇಟೆನಲ್ಲಿ ಪೆಟಿಕೋಟ್ 8 ಪೀಸು. ಅದಕ್ಕೆ ಒಂದು ಸುಮ್ಮನೆ ಹೋಗಿದ್ನಲ್ಲ, ಇರಲಿ ಡೈಲಿ ಯೂಸ್ಗಾದರೆ ಆಗುತ್ತೆ, ಇಲ್ಲ ಸೀರೆ ಮ್ಯಾಚಿಂಗ್ ಆಗುತ್ತೆ ಅಂತ ಫ್ರೆಂಡ್ಸ್ ಅದನ್ನು ತೊಗೊಂಡು ಬಂದಿದ್ದೀನ. ಅದಾದಮೇಲೆ ಫ್ರೆಂಡ್ಸ್, ನಾವು ಈಗ ನಾಳೆ ನಾವೆಲ್ಲನೂ ಇಟ್ಕೊಂಡು ಹೋಗ್ಬೇಕಲ್ಲ, ಇನ್ನೂ ಒಂದು ಬ್ಯಾಗ್ ಇತ್ತು. ಆದರೂ ನಾನು ಫ್ರೆಂಡ್ಸ್ ನೋಡಿ ಒಂದು ದೊಡ್ಡ ಬ್ಯಾಗ್ ತಂದಿದ್ದೀನಿ ಫ್ರೆಂಡ್ಸ್. ಇದು ಚಿಕ್ಕಪೇಟೆಯಲ್ಲಿ ಬರೀ 200 ಈ ಬ್ಯಾಗು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇರಲಿ ನಾಳೆ ನಾವು ಬಟ್ಟೆ ಮತ್ತು ಪೂಜೆ ಸಾಮಾನು ಎಲ್ಲನೂ ಇಟ್ಕೊಂಡು ಹೋಗ್ಬೇಕಲ್ಲ. ಇನ್ನೆಲ್ಲ ಪೂಜೆಗೆ ಅಲ್ಲೇ ಕೊಟ್ಟಿದ್ದೀವಿ ಫ್ರೆಂಡ್ಸ್, ಎಲ್ಲನೂ ಅವರೇ ತಂದಿರ್ತಾರೆ. ದೇವಸ್ಥಾನದಲ್ಲಿ ಪೂಜೆಗೆಲ್ಲ ಅಮೌಂಟ್ ಕೊಟ್ಟಿದ್ದೀವಿ, ಎಲ್ಲನೂ ಅವರೇ ತಂದಿರ್ತಾರೆ. ನಮ್ಮ ಅಣ್ಣ ತಮ್ಮದಿರ ಮನೆಯಲ್ಲೇ ಪೂಜೆ ಮಾಡ್ತಾ ಇರೋದು, ನಮ್ಮ ದೊಡ್ಡಪ್ಪನ ಮನೇಲಿ ಅವರೇ ಎಲ್ಲನೂ ತಂದಿರ್ತಾರೆ. ನಾವು ಬರೀ ರೆಡಿಯಾಗಿ ಇಲ್ಲಿಂದ ಹೋದಾದಕ್ಕೆ ನಮ್ಮದೆಲ್ಲ ಬಟ್ಟೆ ಇಟ್ಕೋಬೇಕಲ್ಲ, ಅದಕ್ಕೋಸ್ಕರ ಈ ಬ್ಯಾಗ್ ಒಂದು ತಗೊಂಡು ಬಂದಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್, ನನ್ನ ಮಗಳು ಚಿಕ್ಕಪೇಟೆಗೆ ಬಂದಿಲ್ಲ, ಅವಳು ಯಾವ ಥರ ಬಾಟ್ಲು ತಗೊಂಡಿದ್ದಾಳೆ ನೋಡಿ. ಇದು ಒಂದು ಟೋಟಲು ಫ್ರೆಂಡ್ಸ್, ಇದು 1 ತಗೊಂಡ್ರೆ 200, 3 ತಗೊಂಡ್ರೆ 350 ಅಂದರು. ಸರಿ ನಡೆಯೋ, ಯಾವ ಥರ ಒಂದಿಷ್ಟು ತಗೊಳ್ಳಿ ಅಂತಂದರೆ ಹಂಗೆ ಒಂಥರ ಮುಖ ಮಾಡ್ಕೊಂಬಂದಲ್ಲ ಅಂತ ತಗೊಟ್ಟಿದ್ದೀನಿ ಫ್ರೆಂಡ್ಸ್. ಇದು ಎಷ್ಟು ಲೀಟ್ರ್ ಮಗ? 2 ಲೀಟ್ರ್. ಇದು 2 ಲೀಟ್ರು, ಇದು 1 ಲೀಟ್ರು ಫ್ರೆಂಡ್ಸ್. ಇದು ಬಾಟ್ಲು ಚೆನ್ನಾಗಿದೆ, ಇದೇನೋ ಪೈಪಲ್ಲಿ ಕುಡಿಯೋದು ನೋಡಿ, ಅದರೊಳಗಡೆನೇ ಪೈಪ್ ಐತೆ. ಅದೊಂದು, ಇದೊಂದು ಸ್ಮಾಲ್ ಬಂದಿದೆ ಟೋಟಲು ಫ್ರೆಂಡ್ಸ್. ಇದು 300ರಿಂದ 350. ಇದನ್ನು ತೆಗೆಸ್ಕೊಂಡಿದ್ದಾಳೆ, ಕಾಣಿಸ್ತಾ ಇದೆಯಾ ನೋಡಿ, ತೋರಿಸ್ತೀನಿ. ಇದು ಒಂದು ಬಾಟ್ಲ, ಇದು ಒಂದ, ಅಯ್ಯೋ ಕೈಯಿಂದ ಬಿದ್ದೋಯ್ತು ಫ್ರೆಂಡ್ಸ್ ನೋಡಿ. ಇದೊಂದು ಬಾಟ್ಲು, ಟೋಟಲ್ಲು 3. ಇದಕ್ಕೊಂದು ದಾರ ಕೊಟ್ಟಿದ್ದಾರೆ, ಇದೊಂದು ನೋಡಿದ್ರಲ್ಲ ಫ್ರೆಂಡ್ಸ್. 2 ಲೀಟ್ರು, 1 ಲೀಟ್ರು, ಇದೇನು ಅರ್ಧ ಲೀಟ್ರ್ ಏನೋ ಫ್ರೆಂಡ್ಸ್ ಇರ್ಬೋದು ಮೋಸ್ಟ್ಲಿ. ಇದೇ ಒಳ್ಳೆ ಇಷ್ಟ ಆಯಿತು ನನಗೆ ಬಾಟ್ಲು. ಇದೊಂದು ಟೋಟಲ್ಲು 3 ತಗೊಂಡಿದ್ದಾಳೆ. ಎಷ್ಟೊಂದು ಸಲ ಹೋದಾಗೆಲ್ಲ ಚೆನ್ನಾಗಿರೋ ಬಾಟ್ಲೆಲ್ಲ ತಗೋತಾಳೆ, ಹಿಂಗೆ ಮಾಡ್ತಾಳೆ. ಹಂಗಾಗಿ ಫ್ರೆಂಡ್ಸ್, ಇವತ್ತು ಹೋಗಿದ್ನಲ್ಲ, ಅವಳು ಕೇಳಿದ್ಲಲ್ಲ ಅಂತ ಕೊಡಿಸ್ದೆ. ಇದೊಂದು ಬಾಟ್ಲು, ಆಮೇಲೆ ಇದೊಂದು ಬಾಟ್ಲು, ಟೋಟಲ್ಲು 3 ಬಾಟ್ಲು. ಈ 3 ಬಾಟ್ಲಿಗೆ 350 ರೂಪಾಯಿ ಇದನ್ನು ತಗೊಂಡಿದ್ದಾಳೆ. ಆಮೇಲೆ ಫ್ರೆಂಡ್ಸ್, ಇನ್ನು ನಂದು ಕಾಜಲು ಖಾಲಿ ಆಗಿತ್ತು 180. ಇನ್ನಿದೊಂದು ಇಷ್ಟನ್ನ ನಾನಿವತ್ತು ಚಿಕ್ಕಪೇಟೆಯಲ್ಲಿ ತಗೊಂಡು ಬಂದೆ. ಮತ್ತು ಇನ್ನೇನು ತಂದ ನಮಗೆ ಒಳಗೆ ಎತ್ತಿಟ್ಕೊಂಡಿದ್ದೀಯ? ಏನಿಲ್ಲ. ಈಗ ಫ್ರೆಂಡ್ಸ್, ನಾವು ಎಲ್ಲನೂ ಪ್ಯಾಕ್ ಮಾಡಿಟ್ಟು ಮಲ್ಕೋಬೇಕು. ಆಲೇ ಟೈಮ್ 11 ಗಂಟೆ. ಬೆಳಗ್ಗೆಗೂ ನಾವು ಬೇಗನೆ ಹೊರಡಬೇಕು. ಇನ್ನು ಫ್ರೆಂಡ್ಸ್, ನಾನು ಆಲ್ರೆಡಿ ಈ ಸೀರೆನ ನಿಮಗೆ ತೋರಿಸಿದ್ದೀನಿ, ರೀಲ್ಸು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಇದನ್ನು ಪೂಜೆಗೆ ಉಟ್ಕೊಳ್ಳೋಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ, ಈ ಸ್ಯಾರಿ ಉಟ್ಕೋಬೇಕು ಅಂತ ನೋಡಿ ಫ್ರೆಂಡ್ಸ್. ಇದು ಆವಾಗಲೇ ನನಗೆ ನಮ್ಮ ಸಬ್ಸ್ಕ್ರೈಬರೆಲ್ಲ ಸೀರೆ ತಂದಾಗ ರಿಟರ್ನ್ ಗಿಫ್ಟ್ ಆಗಿ ತಂದಿದ್ದ ಸೀರೆಯಲ್ಲಿ ನಾನು 1-2 ಸ್ಯಾರಿನ ಇಟ್ಕೊಂಡಿದ್ದೀನಿ, ನಾನೊಂದು, ನನ್ನ ಮಗಳೊಂದು. ಇದು ಆಮೇಲೆ ಫ್ರೆಂಡ್ಸ್, ಬ್ಲೌಸ್ನ ಹೊಲ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬ್ಲೌಸ್ ಹೊಲಿಸಿದ್ದಾರೆ ನಮ್ಮ ಟೈಲರ್. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಲ್ಲ ನೋಡಿ, ಬ್ಲೌಸ್ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ಫ್ರೆಂಡ್ಸ್. ಈ ಥರ ಇಡ್ಸಿದ್ದೀನಿ ನಾನು ಬ್ಲೌಸ್ಗೆ, ನರ್ಗೆ ಇಡ್ಸಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ. ಇದು ನಾಳೆ ನಾನು ಪೂಜೆಗೆ ಉಟ್ಕೊಳ್ಳೋಕ್ಕೆ. ಅಲ್ಲಿ ಏನಾದರೂ ಟೈಮ್ ಇದ್ದರೆ ಫ್ರೆಂಡ್ಸ್ ನೋಡಿ, ಈ ಥರ ಹೊಲ್ದಿದ್ದಾರೆ.
ನೋಡಿ ಫ್ರೆಂಡ್ಸ್, ಇದಕ್ಕೆ ಈ ಸ್ಯಾರಿಗೆ ಹೊಲಿಸಿಟ್ಟಿದ್ದೀನಿ. ಇನ್ನು ನಾವೇನು ಬ್ಯಾಗು ಪ್ಯಾಕ್ ಮಾಡಿಲ್ಲ ಫ್ರೆಂಡ್ಸ್. ಏನಿಲ್ಲ ಅಂದರೂ ಚಿಕ್ಕಪೇಟೆಯಲ್ಲಿ ಇವತ್ತು ನಮಗೆ ಒಂದು 10,000 ಆಯಿತು. ಯಾಕೆ ಅಂದರೆ ಎಲ್ಲನೂ ತಗೊಂಡು ಬಂದ್ವಲ್ಲ, ಮತ್ತು ಸ್ಯಾರಿ ತಗೊಂಡು. ಆಮೇಲೆ ಫ್ರೆಂಡ್ಸ್ ನಾನೊಂದು ಬ್ಯಾಗ್ ತೊಗೊಂಡೆ. ಆ ಬ್ಯಾಗ್ ಅಲ್ಲಿಟ್ಟಿದ್ದೇನೆ ಮಗ. ಆಮೇಲೆ ಫ್ರೆಂಡ್ಸ್ ಇನ್ನೂ ಒಂದು ನಾನು ತಗೊಂಡಿದ್ದೀನಿ. ಇದು ನನಗೆ ಬ್ಯಾಗು ಫ್ರೆಂಡ್ಸ್. ನೋಡಿ, ನಾನು ಬ್ಯಾಗ್ ಇದರಲ್ಲಿ ನೋಡಿ 1 2 3 4 5 ಜಿಪ್ ಇದೆ ಫ್ರೆಂಡ್ಸ್. ಆದರೆ ಇದೆಲ್ಲ ಒಂಥರ ಸುಮ್ಮನೆ ಮೇಲೇನೇ ಥರ ನೋಡಿ ಜಿಪ್ ಹೇಳ್ತೀನಿ. 1 2 ಆಮೇಲೆ ಫ್ರೆಂಡ್ಸ್ 3 4 ಇದಕ್ಕೆ ಮಾತ್ರ 2 ಕೊಟ್ಟಿದ್ದಾರೆ ಫ್ರೆಂಡ್ಸ್ ಜಿಪ್ಪು. ನೋಡಿ, ಟೋಟಲ್ ಫ್ರೆಂಡ್ಸ್ ಬ್ಯಾಗ್ ಈ ಥರ ಇದೆ. ನಾನೊಂದು ಬ್ಯಾಗು ಕಪ್ಪುದು ತಗೊಂಡೆ. ನಂದು ಬ್ಯಾಗೆಲ್ಲ ಆಲ್ರೆಡಿ ಹಳೇದಾಗಿತ್ತು, ಆದರೆ ಉದ್ದ ಐತೆ ಫ್ರೆಂಡ್ಸ್ ಬ್ಯಾಗು. ಎಷ್ಟು ಬೇಕಾದರೂ ಇದಕ್ಕೆ ಪ್ಯಾಕ್ ಮಾಡ್ಕೋಬೋದು, ಇಟ್ಕೋಬೋದು. ಚೆನ್ನಾಗೂ ಐತೆ. ಇದೇನಿಲ್ಲ ಫ್ರೆಂಡ್ಸ್, ಅವರು 800 ಹೇಳಿದ್ರು, 900 ಹೇಳಿದ್ರು, 1000 ಹೇಳಿದ್ರು. ಆದರೆ ಫ್ರೆಂಡ್ಸ್ ನಾನು ಲಾಸ್ಟ್ಗೆ ಬರೀ 700 ಕೊಟ್ಟೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ. 700 ಕೊಟ್ಟು ನನ್ನದೇ ಬ್ಯಾಗ್ ಹಳೇದಾಗಿತ್ತಲ್ಲ, ಇರಲಿ ಚಿಕ್ಕಪೇಟೆಗೆ ಹೋಗಿದ್ನಲ್ಲ ಅಂತ ಒಂದು ಬ್ಯಾಗ್ ತಗೊಂಡು ಬಂದೆ. ನಂದು ಒಂಥರ ಬ್ಯಾಗ್ ಹಳೇದಾಗಿತ್ತು, ಇದು ಬ್ಯಾಗು ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಲ್ಯಾಪ್ಟಾಪು ಇದೆಲ್ಲ ಇಟ್ಕೊಳ್ಳೋರಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾವೇನು ಲ್ಯಾಪ್ಟಾಪ್ ಇಟ್ಕೊಳ್ಳಲ್ಲ, ಆದರೆ ಒಂಥರ ಚೆನ್ನಾಗೈತೆ ಫ್ರೆಂಡ್ಸ್. 5 ಜಿಪ್ ಇದೆ, ನೋಡೋಕ್ಕೂ ಚೆನ್ನಾಗೈತೆ. ಬ್ಲ್ಯಾಕ್ ಕಲರು. ನಾನು ಸಿಂಪಲ್ಲಾಗಿ ಯಾವಾಗಲೂ ತಗೊಳ್ಳೋದು ಫ್ರೆಂಡ್ಸ್, ಅಷ್ಟೊಂದು ಕಾಸ್ಟ್ಲಿದೆ ಅಂತ ತಗೊಳ್ಳಲ್ಲ. ಒಂದು 6 ತಿಂಗಳು 1 ವರ್ಷ ಬರಲಿ ಬಿಡಿ, ಏನು ತೊಂದರೆ ಇಲ್ಲ. ಹಂಗಾಗಿ ಫ್ರೆಂಡ್ಸ್ ಇದೊಂದು ಬ್ಯಾಗ್ನ ನಾನು ತೊಗೊಂಡಿದ್ದೀನಿ. ಅದೇನು ನಾವು ಅಲ್ಲಿಗೆ ತಗೊಂಡೋಗಲ್ಲ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾದ ನಿಮಗೆ ತೋರಿಸ್ಲೇ ಇಲ್ಲ. ಫ್ರೆಂಡ್ಸ್ ನೋಡಿ, ಲಕ್ಷ್ಮಿ ಬಿಂದಿಗೆ ಒಳಗಡೆ ಹಾಕೋಕ್ಕೆ ಏನೇನು ಕೊಟ್ಟವ್ರೆ ಹೇಳ್ತೀನಿ. 1 2 3 4 5 6 ಬಂದು ಫ್ರೆಂಡ್ಸ್ ಇದು ಕವಡೆ. ಆಮೇಲೆ 1 ಉತ್ತುತ್ತೆಕಾಯಿ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಇದರಲ್ಲಿ ವಿಶೇಷ ಅಂದರೆ, ನೋಡಿ ಫ್ರೆಂಡ್ಸ್ ಕಮಲದ ಬೀಜ ಹಾಕಿದ್ದಾರೆ. ಉತ್ತುತ್ತೆ ಏನೇನೋ ಹಾಕಿದ್ದಾರೆ. 9 ಥರ ಹಾಕಿರ್ಬೋದು, 7 ಥರ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನೋಡಿದ್ದೀರಾ, ತೋರಿಸ್ತೀನಿ, ಗುಲ್ಗಂಜಿ. ಈ ನಡುವೆ ಫ್ರೆಂಡ್ಸ್ ಗುಲ್ಗಂಜಿ ನಮಗೆ ಸಿಗೋದು ಅಪರೂಪ, ಅದನ್ನು ನೋಡೋದು ಅಪರೂಪ. ಆದರೆ ನೋಡಿ ಫ್ರೆಂಡ್ಸ್ ಏನೆಲ್ಲ ಹಾಕಿದ್ರೆ ಇನ್ನೂ 2 ಥರ ಏನೇನೋ ಹಾಕಿದ್ದಾರೆ ಫ್ರೆಂಡ್ಸ್, ಅದನ್ನು ನನಗೆ ಹೇಳೋಕ್ಕೆ ಬರೋಲ್ಲ. ನೋಡಿ ಈ ಥರ ಚಕ್ರ ಥರ ಹಾಕಿದ್ದಾರೆ. ಇದೇನು ನಿಮ್ಗೇನಾರ ಗೊತ್ತಾ ನೋಡಿ ಫ್ರೆಂಡ್ಸ್. ಟೋಟಲ್ ಇದು ಗುಲ್ಗಂಜಿ. ಆಮೇಲೆ ಇದಂತೂ ಗೊತ್ತು ಬಿಡಿ ನನಗೆ. ಈ ಬೀಜ 6 ಬೀಜ ಬಂದು ಕಮಲದ ಬೀಜ, ಕಮಲದ ಹೂವಿನ ಬೀಜ. ಅದೇನಿಲ್ಲ, ತುದಿನ ಉಜ್ಜಿಬಿಟ್ಟು ನೀರೊಳಗಡೆ ಹಾಕಿದ್ರೆ ಕಮಲದ ಗಿಡ ಹುಟ್ಟುತ್ತೆ, ಅದೊಂದು. ಆಮೇಲೆ ಗುಲ್ಗಂಜಿ ಎಷ್ಟು ಹಾಕಿದ್ದಾರೆ, ಒಂದು ನಿಮಿಷ. ಗುಲ್ಗಂಜಿನ 4 ಹಾಕಿದ್ದಾರೆ ಫ್ರೆಂಡ್ಸ್. 4 ಹಾಕಿದರೆ ಒಟ್ಟು 1 2 3 4 5 ಥರ ಹಾಕಿದ್ದಾರೆ ಫ್ರೆಂಡ್ಸ್. 5 ಥರ ಹಾಕಿದ್ದಾರೆ ಫ್ರೆಂಡ್ಸ್. ಇಷ್ಟು ದಿವಸ ನಾವೇನು ಇದನ್ನೆಲ್ಲ ಹಾಕ್ತಿರ್ಲಿಲ್ಲ. ನಾನು ಅರಿಶಿಣ ಕುಂಕುಮ ಅದರೊಳಗೆ ಕಾಯನ್ನು ಹಾಕ್ತಿದ್ದೆ. ಇವತ್ತು ಚಿಕ್ಕಪೇಟೆಗೆ ಹೋದ್ನಲ್ಲ, ಅವರೇ ಈ ಥರ ಪಾಕೆಟ್ ಮಾಡ್ತಾಯಿದ್ರು. ಇದು 100 ರೂಪಾಯಿ ಫ್ರೆಂಡ್ಸ್. 100 ರೂಪಾಯಿ ಹೇಳಿದರು. ಹೆಂಗೂ ಹೋಗಿದ್ನಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಅದನ್ನು ಬೇಕಾದ್ರೆ ಓಪನ್ನು ಮಾಡ್ಕೋಬೋದು. ನೋಡಿ ಇದು ಇಷ್ಟೇ ಇದು ಓಪನ್ ಮಾಡೋದು ಅಷ್ಟೇ ಕವರು. ಆದರೆ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿದೆ. 5 ಥರ ಹಾಕಿದ್ದಾರೆ. ಕಮಲದ ಬೀಜ, ಕವಡೆ, ಉತ್ತುತ್ತೆಕಾಯಿ, ಮತ್ತು ಗುಲ್ಗಂಜಿ ಕೆಂಪುದು, ಇನ್ನೊಂದೇನೋ ಶಂಕು ಚಕ್ರ ಥರ ಐತೆ. ಶಂಕು ಚಕ್ರ ಥರ ಐತೆ ಫ್ರೆಂಡ್ಸ್. ಹೆಂಗೋ ನೋಡಿ ಇದೊಂದು ನನಗೆ ಸಿಕ್ತು. ಬರೋ ರೋಡಲ್ಲೇ ಮಾರ್ತಾಯಿದ್ರು. ಹೆಂಗೋ ಬಿಡಿ, ಇದು ಹಂಗೆ ಅವ್ರು ಹೇಳಿದ್ರು, ಸರ್ ಬಿಚ್ಚಿ ಹಾಕ್ಬೇಕಂದೆ. ಏನಿಲ್ಲಮ್ಮ, ನೀವು ಕವರ್ ಸಮೇತ ಹಾಕಿದ್ರು ನಡೆಯುತ್ತೆ ಅಂದರು. ನಾನು ಕವರ್ ಸಮೇತನೇ ಹಾಕ್ತೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ,
ಇದನ್ನು ಬಿಚ್ಚದೆ ಹೋದ್ರೇನು ಹೆಂಗೂ ಇದೆಲ್ಲ ಒಳಗೆ ಇರುತ್ತೆ, ವರ್ಷ ವರ್ಷ ಇದೇ ಆಗುತ್ತೆ. ಈ ವರ್ಷ ತಂದಿದ್ದೀನಿ, ಇದು 100. ಹಂಗಾಗಿ ಫ್ರೆಂಡ್ಸ್ ಇದನ್ನು ತಗೊಂಡು ಬಂದೆ. ಇಷ್ಟು ಇವತ್ತು ನಮ್ಮದು ಚಿಕ್ಕಪೇಟೆಯಲ್ಲಿ ಪರ್ಚೇಸ್. ಅಂದರೆ ಇದು ನಮಗೆ ಬೇಕಾಗಿತ್ತು ಫ್ರೆಂಡ್ಸ್. ನಾವೇನಿನ್ನ ಲಕ್ಷ್ಮೀ ಹಬ್ಬಕ್ಕೇನೋ ಹೋಗಲ್ಲ, ಆಲ್ರೆಡಿ ಲಕ್ಷ್ಮೀ ಹಬ್ಬಕ್ಕೇನೋ ನಾನು ಸೀರೆ, ರೇಷ್ಮೆ ಸೀರೆ ಆಲ್ರೆಡಿ ಒಂದು ತಂದಿದ್ದೀನಿ ಫ್ರೆಂಡ್ಸ್. ಅದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ, ಯಾಕೆಂದರೆ ಅದು ಇವಾಗ ಇಲ್ಲಿಲ್ಲ ನಂದು ಅದು ಸ್ಯಾರಿ, ಅದಕ್ಕೋಸ್ಕರ ನಾನು ತಂದಿರೋದನ್ನ ಆಮೇಲೆ ನಿಮಗೆ ಲಕ್ಷ್ಮೀ ಹಬ್ಬದಲ್ಲಿ ಉಡಿಸುವಾಗಾದರೂ ತೋರಿಸ್ತೀನಿ, ಇಲ್ಲ ಅದಕ್ಕಿಂತ ಮುಂಚೆನಾದರೂ ವೀಡಿಯೋ ಮಾಡಿ ಅದೇನು ರೈಟು ಎಷ್ಟು ಅಂತ ತೋರಿಸ್ತೀನಿ. ಹಂಗಾಗಿ ಫ್ರೆಂಡ್ಸ್ ಇವತ್ತು ನಾನು ಇನ್ನು ಬೇರೆ ಏನೂ ತರಲಿಲ್ಲ. ಈಗ ನಮಗೆ ಏನಂದರೆ ಫ್ರೆಂಡ್ಸ್, ಮುಖ್ಯವಾಗಿ ನಾವು ಪೂಜೆ ಮಾಡಿಸ್ಲೇಬೇಕು, ನಮ್ಮದು ಹರಕೆ ತೀರಿಸಲೇಬೇಕು. ಎಲ್ಲ ರೆಡಿ ಆಗೋಗೈತೆ, ಅಮೌಂಟು ಕಟ್ಟಿದ್ವಿ. ಆಮೇಲೆ ಫ್ರೆಂಡ್ಸ್ ಅಲ್ಲಿಗೆ ನಾವು ಹೋದ್ಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಿಮಗೆ ವೀಡಿಯೋ ಮಾಡ್ತೀನಿ. ನಾಳೆ ಬೆಳಗ್ಗೆಗೆ ಫ್ರೆಂಡ್ಸ್ ಹಾಕ್ತೀನಿ ನೋಡಿ. ನಮ್ಮದು ದೇವ್ರ ಸುತ್ತ ಡೋರಿಗೆ ಮಾಡಿಸಿರೋದು ಶಿವನ ಟೆಂಪಲ್ಗೆ, ರಾಮೇಶ್ವರ ಅಂತ ನಮ್ಮ ದೇವರು, ಹೊಳೆ ನರಸೀಪುರದ ಹತ್ರ ನಮ್ಮದೊಂದು ಹಳ್ಳಿ, ಅಲ್ಲಿಗೆ ಮಾಡಿಸಿದ್ವಿ. ಬೆಳಗ್ಗೆ ಫ್ರೆಂಡ್ಸ್ ನಾವು 3 ಗಂಟೆಗೆಲ್ಲ ಎದ್ದೇಳಬೇಕು, 8-9 ಗಂಟೆ ಹೊತ್ತಿಗೆಲ್ಲ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ಏನೇನಾಯಿತು, ಏನೆಲ್ಲ ನಡೀತು ಅಂತ ನಿಮ್ಗೆ ಹೇಳ್ತೀನಿ. ಇನ್ನು ಫ್ರೆಂಡ್ಸ್ ನಾನು ಈ ಥರದ್ದು ನಮ್ಮ ಹೋಲ್ಸೇಲ್ ಅಂಗಡಿನಲ್ಲೇ ತಗೊಂಡಿದ್ದೆ, ಟಾಪು ಮತ್ತು ಪ್ಯಾಂಟ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಆದರೆ ಅಲ್ಲಿ ಯಾಕೋ ನನಗೆ ಕಲರ್ ಇಡಿಸ್ಲಿಲ್ಲ. ಅದಕ್ಕೆ ಇದೊಂದು ಇರಲಿ ಅಂತ ತಗೊಂಡು ಬಂದೆ ಅಷ್ಟೇ ಫ್ರೆಂಡ್ಸ್. ಯಾಕೆ ಗೊತ್ತಾ, ಒಂದು ಅರ್ಜೆಂಟ್ಗೆ ಒಂದು ಅಂಗಡಿಗೆ ಹೋಗಬೇಕು, ಒಂದು ಕೆಲಸಕ್ಕೆ ಹೋಗಬೇಕು ಅಂದರೆ ಐರನ್ ಮಾಡದೆ ಹೋದ್ರೂ ಇದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಇದು ಬರೀ 350, ಜಾಸ್ತಿ ಏನಿಲ್ಲ, ಇರಲಿ ಅಂತ ಇದೊಂದು ಟಾಪ್ನ ತಗೊಂಡು ಬಂದಿದ್ದೀನಿ. ಸೆಟ್ ಇನ್ನು ಫ್ರೆಂಡ್ಸ್ ನಾಳೆ ನಾನು ರಜೆ ಹಾಕಿದ್ದೀನಿ. ನಮ್ಮ ದೇವ್ರದ್ದೊಂದು ಆರ್ಕೆ, ನಮ್ಮ ಅಪ್ಪನ ಮನೆ ಊರು ಫ್ರೆಂಡ್ಸ್, ಅದು ನಮ್ಮಪ್ಪ ಅಮ್ಮನ ಊರು. ಹಂಗಾಗಿ ಬೆಳಗ್ಗೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಏನಾಯಿತು ಮತ್ತು ಅಲ್ಲೇನಾಯಿತು ಎಲ್ಲ ನಿಮಗೆ ನಾಳೆ ವಿಡಿಯೋ ಮಾಡಿ ನೋಡಿ. ನಮ್ಮೂರಲ್ಲಿ ನಮ್ಮ ಹೊಳೆ ಹತ್ರ ಏನೇನು ಅಂತೆಲ್ಲ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಇದೆ ಯಾರಾದರೂ ಇನ್ನು ಫ್ರೆಂಡ್ಸ್ ನಂದು ಫಾಲೋವರ್ಸ್ ಆಲ್ರೆಡಿ 7,60,000 ಆಯಿತು. ವಾಚ್ ಅವರ್ಸ್ ಇನ್ನೇನು ಹತ್ರ ಇದೆ. ಈ ಮಂತ್ ಎಲ್ಲ ನೋಡೋಣ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವೆಲ್ಲರೂ ನನ್ನ ವೀಡಿಯೋನ ನೋಡಿ ಎಲ್ಲರೂ ಇಷ್ಟಪಡ್ತೀರಾ, ಅದೇ ನನಗೊಂದು ದೊಡ್ಡ ಖುಷಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನಿಮಗೆಲ್ಲ ಈ ಸೀರೆಯಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.